ಪ್ರಧಾನಿ ನರೇಂದ್ರ ಮೋದಿಯಿಂದ ದಿ ಎಮರ್ಜೆನ್ಸಿ ಡೈರೀಸ್ ತುರ್ತು ಪರಿಸ್ಥಿತಿಯ ಅನುಭವಗಳನ್ನು ತೆರೆದಿಡಲಿರುವಂತಹ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿಯಿಂದ ದಿ ಎಮರ್ಜೆನ್ಸಿ ಡೈರೀಸ್ ತುರ್ತು ಪರಿಸ್ಥಿತಿಯ ಅನುಭವಗಳನ್ನು ತೆರೆದಿಡುವಂತಹ ಪ್ರಯತ್ನ ನರೇಂದ್ರ ಮೋದಿ ಅವರಿಂದ. ತುರ್ತು ಪರಿಸ್ಥಿತಿಯ ಕರಾಳ ನೆನಪಿಗೆ ಇಂದು 50 ವರ್ಷ. ಈ ಪ್ರಯುಕ್ತ ತಮ್ಮ ಅನುಭವಗಳನ್ನು ಅಕ್ಷರ ರೂಪಕ್ಕಿಳಿಸಲಿದ್ದಾರೆ ನರೇಂದ್ರ ಮೋದಿ. ತುರ್ತು ಪರಿಸ್ಥಿತಿಯ ವೇಳೆ ಆರ್ಎಸ್ಎಸ್ ಯುವ ಪ್ರಚಾರಕರಾಗಿದ್ದಂತಹ ಮೋದಿ ಈ ಅವಧಿಯಲ್ಲಿ ತಮ್ಮ ಅನುಭವಗಳನ್ನು ದಾಖಲಿಸಿದ ನರೇಂದ್ರ ಮೋದಿ. ಮೋದಿಯ ದಿ ಎಮರ್ಜೆನ್ಸಿ ಡೈರೀಸ್ಗೆ ಎಚ್.ಡಿ. ದೇವೇಗೌಡರ ಮುನ್ನುಡಿ. ಇಂದು ಸಂಜೆ ದಿ ಎಮರ್ಜೆನ್ಸಿ ಡೈರೀಸ್ ಕೃತಿ ಲೋಕಾರ್ಪಣೆಗೊಳ್ಳುತ್ತೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಂದ ಮಹತ್ವದ ಕೃತಿ ಲೋಕಾರ್ಪಣೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ದಿ ಎಮರ್ಜೆನ್ಸಿ ಡೈರೀಸ್. ಸೊ ನರೇಂದ್ರ ಮೋದಿ ಹೇಳಿ ಕೇಳಿ ಸಂಘ ಪರಿವಾರದ ಹಿನ್ನೆಲೆ ಇರತಕ್ಕಂಥ ನರೇಂದ್ರ ಮೋದಿ. ಸೊ ತುರ್ತು ಪರಿಸ್ಥಿತಿಯ ಕರಾಳ ನೆನಪಿಗೆ ಇವತ್ತು 50 ವರ್ಷ. ಇಂದಿರಾ ಗಾಂಧಿ ಕಾಲಘಟ್ಟದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಆ ಸಂದರ್ಭವನ್ನು ಬಿಜೆಪಿಗರು ಈವರೆಗೂ ಕೂಡ ಕರಾಳ ದಿನ ಎನ್ನುವಂತಹ ರೀತಿಯಲ್ಲಿ ಅದನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ಸೊ ತುರ್ತು ಪರಿಸ್ಥಿತಿಯ ಕರಾಳ ನೆನಪಿಗೆ ಇಂದು 50 ವರ್ಷ. ಈ ಪ್ರಯುಕ್ತ ತಮ್ಮ ಅನುಭವಗಳನ್ನು ಅಕ್ಷರ ರೂಪಕ್ಕಿಳಿಸಲಿದ್ದಾರೆ ಪ್ರಧಾನಿ. ತುರ್ತು ಪರಿಸ್ಥಿತಿಯ ವೇಳೆ ಆರ್ಎಸ್ಎಸ್ ಯುವ ಪ್ರಚಾರಕರಾಗಿದ್ದಂತಹ ನರೇಂದ್ರ ಮೋದಿ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವಂತಹ ಸಂಘಟನೆಯ ಪ್ರಚಾರಕರಾಗಿದ್ದರು. ಸೊ ತುರ್ತು ಪರಿಸ್ಥಿತಿಯಲ್ಲಿ ಅನುಭವಿಸಿದ ಅನುಭವಗಳನ್ನು ಅಕ್ಷರ ಕಿಳಿಸಿ ಅದನ್ನೊಂದು ಪುಸ್ತಕದ ರೂಪದಲ್ಲಿ ತರುವಂತಹ ಪ್ರಯತ್ನ ನರೇಂದ್ರ ಮೋದಿ ಅವರಿಂದ ನಡೆಯುತ್ತೆ. ಈ ಅವಧಿಯಲ್ಲಿ ತಮ್ಮ ಅನುಭವಗಳನ್ನು ದಾಖಲಿಸಿದ ಪ್ರಧಾನಿ ಮೋದಿಯ ದಿ ಎಮರ್ಜೆನ್ಸಿ ಡೈರೀಸ್ಗೆ ಎಚ್.ಡಿ. ದೇವೇಗೌಡರು ಮುನ್ನುಡಿ ಹಾಕಿದ್ದಾರೆ. ಇಂದು ಸಂಜೆ ದಿ ಎಮರ್ಜೆನ್ಸಿ ಡೈರೀಸ್ ಕೃತಿ ಲೋಕಾರ್ಪಣೆಗೊಳ್ಳುತ್ತೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಂದ ಮಹತ್ವದ ಕೃತಿ ಲೋಕಾರ್ಪಣೆ. ಸೊ ಇವತ್ತು ಆ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.